Watch India's largest kids library only on Jio Hotstar. Download the app now. ನಂಬರ್ 1 ನಂಬರ್ 2 ನೋಡಿ ನಾನೇನ್ ತಂದಿದ್ದೀನಿ ಅಂತ ಇಲ್ಲಿ ನೋಡಿ. ಇವು ಡಾನ್ ನ ಕಾಡಿನ ಕಳ್ಬೇಕು. ಇವು ಸಾಧಾರಣ ಬೆಕ್ಕಲ್ಲ, ಇವು ರೋಬೋಟಿಕ್ ಬೇಕು. ಇವು ಮೋಟು ಪತ್ಲಿಗೆ ಪಂಜರದಿಂದ ಚೂರ್ಬಿಟ್ಟು ಮೈ ತುಂಬಾ ಗಾಯ ಮಾಡ್ತವೆ, ರಕ್ತ ಸುರ್ಸೋ ಹಾಗೆ ಮಾಡ್ತವೆ. ಅದೇ ಇದು ನಮ್ಮನ್ನಕ್ಕೆ ತತ್ತ ಇಲ್ಲ. ಯಾಕಂದ್ರೆ ನಾನು ಇದ್ರೊಳಗಡೆ ನಮ್ಮ ಫೋಟೋಗಳನ್ನ ಹಾಕ್ಬಿಟ್ಟು ಗ್ರೀನ್ ಬಟನ್ ಪ್ರೆಸ್ ಮಾಡಿದ್ದೀನಿ. ಈಗ ಅದರಲ್ಲಿ ಫೋಟೋಗಳು ಫ್ರೆಂಡ್ ಫೋಲ್ಡರ್ ಲಿಸ್ಟ್ ಅಲ್ಲಿ ಇರುತ್ತೆ. ಈಗ ಮೋಟು ಪತ್ಲುನ ಫೋಟೋ ತೋರಿಸಿ ರೆಡ್ ಬಟನ್ ಪ್ರೆಸ್ ಮಾಡ್ತೀನಿ. ಈಗ ಅವ್ರ ಫೋಟೋ ದುಶ್ಮನ್ಗಳ ಫೋಲ್ಡರ್ ನಲ್ಲಿ ಬರುತ್ತೆ ಮತ್ತೆ ಇವು ಅವನ್ನ ಹುಡುಕಿ ಕೊಲೆ ಮಾಡ್ಬಿಡ್ತಾವೆ. ತಂದೆಯಿಂದಲೇ ಬಿಲಿಯನಿ ಊಟ. ಮತ್ತೆ ಜಾನ್ ಆಗ್ತಾನೆ ಡಾನ್. ಬಾಸ್, ಆದ್ರೆ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಆಮೇಲೆ ನಮಗೆ ಉಲ್ಟಾ ಓದೆ ಬೀಳಂಗ ಆಗ್ಬಾರ್ದು ಅಲ್ವಾ ಬಾಸ್? ಒಂದೇ ಒಂದ್ ಚಾಲಿ, ಈ ಬೆಕ್ಕಗಳಿಗೆ ನಿಮ್ ಫೋಟೋ ತೋರ್ಸ್ಬಿಡ್ತೀವಿ ಇಲ್ಲಿ. ಕಾಪಾಡಿ ಅರೆ ಯಾವ್ದ್ರ ಕಾಪಾಡ್ರು. ನನ್ ಬೆಕ್ಕು ನನಗೆ ಮಿಯಾವ್ ಅಂತ ಇದೆ, ಪ್ಲೀಸ್ ಕಾಪಾಡಿ. ನಂಬರ್ 1 ಕಾಪಾಡಿ. ನನ್ನ ಆಯುಧ ನನ್ನ ಮೇಲೆನೆ ದಾಳಿ ಮಾಡುತ್ತೆ. ವಾ ಬಾಸ್ ವಾ, ಈ ಸಣ್ಣ ಕವಿತೆ ಏನಾದ್ರೂ ದೊಡ್ಡವರು ಓದೋ ಹಾಗಿದೆ. ಏನ್ ಕವಿತೆ ಹೇಳಿದ್ರಿ ನೀವು? ಅರೆ ಕವಿತೆನ ಬಿಡು. ಈಗ ಕೆಲ್ಸದ ಬಗ್ಗೆ ನೋಡ್ರ. ಈಗ ಈ ಜಾನ್ ನ ಕಾಡಿನ ಬೆಕ್ಕುಗಳು ಮೋಟು ಪತ್ತನ ಹುಡುಕಿ ಕೊಂದು ಹಾಕ್ತಾವೆ. ಕಚ್ಚಿ. ಅರೆ ಟಿ ಅಣ್ಣ, ನಿಮ್ ಸಮೋಸ ಅಂತೂ ಇತ್ತೀಚೆಗೆ ಸಖತ್ ಫೇಮಸ್ ಆಗಿ ಹೋಗ್ಬಿಟ್ಟಿದೆ ಅಣ್ಣ. ಇಲ್ಲಿ ನೋಡು, ಕಾಡಲ್ಲಿರೋ ಬೆಕ್ಕುಗಳು ನೀನ್ ಮಾಡೋ ಸಮೋಸ ತಿನ್ನಕ್ಕೆ ಇಲ್ಲಿವರೆಗೂ ಬಂದ್ಬಿಟ್ಟಿವೆ ಅಲ್ವಾ? ಬೆಕ್ಕ ಹುಲಿನ ಯಾರು ರೊಕ್ಕ ಕೊಡ್ತಾರ ಅವ್ರಿಗೆ ನಾನು ಸಮೋಸ ಕೊಡ್ತೀನಪ್ಪ. ಅಯ್ಯೋ ಏನ ಇದು ಮೊಟ್ಟು? ಟೀಯಣ್ಣ ತಾನೇ ಹಂಗೆಲ್ಲ ಮಾತಾಡಿದ್ದು, ಆದ್ರೆ ಬೆಕ್ಕುಗಳು ನಮ್ಮೆಲ್ಲ ಎಗರ್ ಬಿದ್ಬಿಟ್ವು. ಅಯ್ಯೋ ಬರ್ತಾ ಇವೆ. ಹಲೋ ಚಿಂಗಮ್ ಸರ್, ಇವ್ ಯಾವ್ದೋ ಕಾಡ್ ಬೆಕ್ಕುಗಳು ನಮ್ಮ ಹಿಂದೆನೆ ಫಾಲೋ ಮಾಡ್ಕೊಂಡ್ ಬರ್ತಾ ಇವೆ ಸರ್. ವೈ ಫಿಯರ್ ವೆನ್ ಚಿಂಗಮ್ ಈಸ್ ಹಿಯರ್. ಕಾಡ್ಬೇಕು ನಾಡ್ಬೇಕು ಆ ಬೆಕ್ಕನೊಂದು ವಿಚಾರಿಸ್ಕೊತೀನಿ. ನಾನು ಈಗಲೇ ಬರ್ತಾ ಇದ್ದೀನಿ. ಅಯ್ಯೋ ಅಪ್ಪ ಪರಚಬೇಡಿ. ಇನ್ ದ ನೇಮ್ ಆಫ್ ಲಾ ಕಾನೂನು ಮೇಲಾಡೆ, ಡಿಪಾರ್ಟ್ಮೆಂಟ್ ಮೇಲಾಡೆ, ನಿಮ್ಮೇಲೆ ಆಡೆ. ಅಯ್ಯಮ್ಮ, ನನಗೆ ಯಾಕಪ್ಪ ಕಷ್ಟ ಇದ್ದೀರಾ ನೀವು? ಡ್ಯೂಟಿ ಮೇಲಿರೋ ಪೊಲೀಸ್ ಮೇಲೆ ಈ ಥರ ಎಲ್ಲ ಮಾಡಿದ್ರೆ ಕಾನೂನಿಗೆ ವಿರುದ್ಧ. ಬೆಕ್ಕುಗಳೇ ನನ್ನನ್ನು ಬಿಟ್ಬಿಡಿ ಅಮ್ಮ. ಅಯ್ಯೋ ಸರ್, ಅಚಾನಕ್ ಇದು ಹೆಂಗಾಯ್ತು? ಹೌ ದಿಸ್ ಹ್ಯಾಪನ್ಡ್? ಯೋಚಿಸ್ತೀನಿ, ಯೋಚನೆ ಮಾಡಕ್ ಬಿಡಿ. ಆ ಬೆಕ್ಕುಗಳು ಎಲ್ಲಿಯವು, ಎಲ್ಲಿಂದ ಬಂದವು? ಶತ್ರುಗಳ ದೇಶದ ಗೂಢಚಾರಿಗಳು ಅಲ್ಲ ತಾನೇ? ಸರ್, ನೀವು ಒನ್ ಪೀಸ್ ತೋಪು, ಹಿಂದೂಸ್ತಾನದ ಏಕಪುತ್ರ ಹೋಪು. ಸರ್, ನೀವು ಸ್ವಲ್ಪ ಗ್ರೇಟ್ ಸರ್, ಆದ್ರೆ ಸ್ವಲ್ಪ ಲೇಟ್ ಸರ್. ಸರ್, ನಿಮ್ಗೆಲ್ಲೂ ನೋವಾಗ್ಲಿಲ್ವಾ ಸರ್? ನನ್ನಂತ ಗಂಡಸ್ಗೆ ಯಾವತ್ತೂ ನೋವಾಗೋದಿಲ್ಲ. ನೀವಿಬ್ರು ಇಲ್ಲೇ ಇರಿ, ನಾನು ಈಗಲೇ ಬಂದ್ಬಿಡ್ತೀನಿ.
ಅಯ್ಯಮ್ಮ ನನಗೂ ನೋವಾಗ್ತಿದೆ, ಸಖತ್ತು ನೋವಾಗ್ತಿದೆ ಅಮ್ಮ. ಬನ್ನಿ ಅವುಗಳನ್ನ ಫಾಲೋ ಮಾಡೋಣ. ಬೈಕ್ ಕಿತ್ಕೊಳ್ಬೇಕು ಅವಳ ಹತ್ರ. ಡಾಕ್ಟರ್ಣ, ನಮಗಂತೂ ಒಂದು ಅರ್ಥ ಆಗ್ತಿಲ್ಲ ಅಣ್ಣ. ಇವೆರಡು ಬೆಕ್ಕಗಳು ನಮ್ಮ ಹಿಂದೆ ಯಾಕೆ ಬಿದ್ದಿವೆ ಅಂತ. ಒಳ್ಳೆ ಬೆಲ್ಲದಿಂದ ಇರುವೆ ಬಿದ್ದಂಗೆ ಬಿದ್ದಿವೆ ಅಣ್ಣ. ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ ಇಲ್ಲಿ ಕೇಳಯ್ಯ. ಹೊಗೆ ಹಾಕಿಸ್ಕೊಂಡ್ರು ಪೇಷಂಟ್ ಮೇಲೆ ಆಣೆ. ನನ್ ಏನ್ ಅನ್ಸುತ್ತೆ ಗೊತ್ತಾ, ಅವೆರಡು ರೋಬೋಟಿಕ್ ಬೆಕ್ಕುಗಳು ಕಡೆಯ. ಡಾಕ್ಟರ್ ಜತ್ಕ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ನಾನು ನನ್ನ 20 ವರ್ಷದ ಅನುಭವದಲ್ಲಿ ಬೆಕ್ಕು ಬೈಕ್ ಓಡಿಸೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಅವು ಬೆಕ್ಕಲ್ಲ, ರೋಬೋಟಿಕ್ ಬೆಕ್ಕು. ರೋಬೋಟಿಕ್ ಬೆಕ್ಕಳಾಗ್ಬಿಟ್ರೆ ನಮ್ಮಿಂದ ಯಾಕೆ ಬಿಡ್ಬೇಕು? ಅವು ನಮ್ಮನ್ನ ಯಾಕೆ ಅವು ಕಚ್ಚಕ್ ಬರುತ್ತೆ? ಬೇರೆ ಏನಾದ್ರು ಕಚ್ಚಕ್ ಹೋಗೋದಲ್ಲ. ಅಯ್ಯೋ ಪತ್ಲು, ಇಲ್ಲಿ ಕೇಳಯ್ಯ. ಅವುಗಳು ನಿಮ್ಮನ್ನೇ ಕಚ್ಚಕ್ ಬರ್ತಾ ಇವೆ ಅಂದ್ರೆ ಅದಕ್ಕೆ ಏನಾದ್ರು ಒಂದು ಕಾರಣ ಇದ್ದೇ ಇರುತ್ತೆ. ಆ ಬೆಕ್ಕುಗಳ ಬ್ರೈನ್ ನಲ್ಲಿ ಎನಿಮಿಗಳ ತರ ನಿಮ್ಮಿಬ್ಬರು ಫೋಟೋನ ಯಾರೋ ಅಂಟಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಿಮ್ಮಿಬ್ಬರು ಫೋಟೋನ ಅವರು ಹೆಂಗೋ ಕಲೆಕ್ಟ್ ಮಾಡ್ಕೊಂಡು ಹಿಂಗ್ ಮಾಡಿರ್ತಾರೆ ಕಡೆಯ. ನಿಜ ಅಲ್ಲ ಡಾಕ್ಟ್ರಣ್ಣ, ನಾವೀಗ ಆ ಫೋಟೋಗಳನ್ನ ಬದಲಾಯಿಸಕ್ಕೇನಾದ್ರೂ ಸಾಧ್ಯನಾ? ಫ್ರೆಂಡ್ಲಿಲಿ ನಮ್ಮ ಫೋಟೋ ಹಾಕ್ಬಿಟ್ಟು ಎನಿಮಿಲಿ ನಮಗೆ ಯಾರು ಕಳಿಸ್ತಾರೋ ಆ ಫೋಟೋ ಫಿಕ್ಸ್ ಮಾಡ್ಬಿಟ್ರೆ ಹೆಂಗೆ ಅಂತ. ಆಗುತ್ತೆ ಕಡೆಯ, ಇದು ಖಂಡಿತ ಸಾಧ್ಯ ಇದೆ ಕಡೆಯ ಪತ್ಲು. ನಥಿಂಗ್ ಇಸ್ ಇಂಪಾಸಿಬಲ್. ಇಲ್ಲೋಡ್ರಯ್ಯ, ಇಲ್ಲ ಚಿಪ್ ಇದೆ. ಈ ಚಿಪ್ಪು ಬೆಕ್ಕುಗಳ ಹೊಟ್ಟೆ ಒಳಗೆ ಏನಾದ್ರು ಹೋಗ್ಬಿಟ್ಟಾದ್ರೆ ಒಳಗಿನ ಎಲ್ಲ ಸಿಸ್ಟಮು ರಿವರ್ಸ್ ಆಗಿಬಿಡುತ್ತೆ ಕಣ್ರಯ್ಯ. ಅಂದ್ರೆ ಶತ್ರುಗಳು ಸ್ನೇಹಿತರಾಗ್ತಾರೆ, ಸ್ನೇಹಿತರು ಶತ್ರುಗಳಾಗ್ಬಿಡ್ತಾರೆ. ಯೋಚಿಸ್ಬೇಕಾದ ವಿಷಯ ಅಂದ್ರೆ ಆ ಬೆಕ್ಕುಗಳು ನಮ್ಮನ್ನೇ ಫಾಲೋ ಮಾಡೋ ತರ ಯಾರು ಮಾಡಿರ್ಬೋದು ಅಂತ. ಅರೆ, ಆ ಜಾನ್ ಬಿಟ್ರೆ ಇನ್ಯಾರೋ ಪತ್ಲು ಮಾಡಿರ್ತಾರೆ. ಬರ, ಅವ್ನು ನನ್ನ ಕೈ ನೋಡ್ಕೊಂಡ ಇವತ್ತು. ಬಾ. ಹೇ ನನ್ನ ರೋಬೋಟಿಕ್ ಬೆಕ್ಕುಗಳೇ, ಹೋಗಿ ನನ್ನ ದುಶ್ಮನ್ಗಳನ್ನ ಮುಗಿಸ್ಬಿಟ್ಟು ಬಂದ್ಬಿಡಿ. ವಾವ್ ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ ನೀವು? ಅರೆ ಕವಿತೆನೆ ಬಿಡು. ಮೋಟು ಪತ್ಲಿಗೆ ಮುಂದೆ ಆಗೋಗತ್ತಿನ ಲೈಫ್ ಶೋ ನೋಡು. ಅರೆ ಬನ್ನಿ ಬನ್ನಿ, ಸಿಟ್ಟು ಮಾಡ್ಕೋಬೇಡಿ ನೀವಿಬ್ರು. ನೋಡಿ ಇಲ್ಲಿ ನಿಮ್ಗೋಸ್ಕರ ಒಳ್ಳೊಳ್ಳೆ ಮೀನುಗಳನ್ನ ತಂದಿದ್ದೀವಿ. ತಗೊಳ್ಳಿ ತಗೊಳ್ಳಿ, ತಿನ್ನಿ. ರೋಬೋಟ್ಗಳಲ್ವೇನೋ, ಅವೇನ್ ತಿನ್ನಲ್ಲ. ಈ ಮೀನುಗಳನ್ನ ನಾವೇ 2 ಬಾಯಿಗಳಿಗೆ ತುರುಕ್ಬೇಕೀಗ. ಅರೆ, ನೀವಿಬ್ರು ತುಂಬಾ ಸುಸ್ತಾಗೋಗ್ಬಿಟ್ಟಿದ್ದೀರಾ. ತಗೊಳ್ಳಿ, ಈ ಮೀನ್ ತಿನ್ಬಿಡಿ, ನಿಮಗ್ ಶಕ್ತಿ ಬಂದ್ಬಿಡುತ್ತೆ. ಅಕಸ್ಮಾತ್ ಗೂಬೆಗಳಿಗೆ ಏನಾದ್ರೂ ಅವಾರ್ಡ್ ಬರೋ ಆಗಿದ್ರೆ ಮೋಟು ಪತ್ಲಿಗೆ ಫಸ್ಟ್ ಕೊಡ್ತಾ ಇದ್ರು. ಇವರು ಶತ್ರು ತರ ಇರೋ ರೋಬೋಟಿಕ್ ಬೆಕ್ಕಗೆ ಮೀನ್ ತಿನ್ನಿಸ್ತಾ ಇದ್ದಾರೆ. ಮಾಸ್ ಅವರು ಬೆಕ್ಕಿಗೆ ಮೀನು ತಿನ್ಸಾಯ್ತು, ಬೆಕ್ಕುನು ತಿಂದಾಗೋಗಿದೆ ಅಲ್ಲಿ. ಸಾಕ್ ಮಾಡು ಗೂಬೆ ನನ್ ಮಗನೇ, ಅವ್ರಿಗೇನು ಆಗೋದಿಲ್ಲ. ಅಲ್ಲ ಆಗೋದು ಬರೀ ಜಾನ್ ಏನ್ ಪ್ಲಾನ್ ಮಾಡಿದಾನೆ ಅದು ಮಾತ್ರ. ಇದಾಗ್ಬಾರ್ದಾಯ್ತು, ಹೀಗಾಗ್ಬಾರ್ದಾಗಿತ್ತು. ಮೋಟು ಪತ್ಲುನ ಜಾದು ಮಷಿನ್ ಮೇಲೆ ಕೂಡ ಬರ್ತಾ ಇದೆ. ಮಷಿನ್ ಕೂಡ ನನಗೆ ಮೋಸ ಮಾಡ್ತಾ ಇದೆ. ನಾನ್ ನೋಡ್ತೀನಿ, ಹಾಗಾಗೋಗ್ಬಿಡಲ್ಲ. ನನ್ನ ಹತ್ರ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ಮಮ್ಮಿ, ಏನ್ ಮಾಡ್ತಾ ಇದ್ದೀರಾ? ನಿಮ್ ಬಾಸ್ಗೆನೆ ಕಸ್ತಾ ಇದ್ದೀರಲ್ರ ನೀವು. ಹಿಂಗೆಲ್ಲ ಮಾಡ್ಬಾರ್ದು. ನಡೀರಿ, ಹೋಗಿ ಮೋಟು ಪತ್ಲು ಕಚ್ಚಿ ಇವಾಗ. ಹೋಗಿ ಮೋಟು ಪತ್ಲುನ ಕಚ್ಚಬೇಕು ನೀವು. ಇದು ನಿಮ್ಮ ಮಾಲೀಕನ ಆದೇಶ ಆಗಿರುತ್ತೆ. ಜಾನ್ ದ ಡಾನ್ ಹೇಳ್ತಾ ಇದ್ದೀನಿ, ಹೋಗಿ ಬೇಗ ಮಾಡಿ ನೀವು. ಬೇಗ ಮಮ್ಮಿ.
ಈ ಮೋಟು ಪತ್ಲು ಮತ್ತೆ ನನ್ನ ಮೇಲೆನೆ ಆಡ್ಕೋತಾ ಇದಾರೆ. ಭಾರಿ ಭಾರಿ ಮೋಸ ಮಾಡ್ಬಿಟ್ರು. ಮೋಟು ಪತ್ಲು ಪ್ರತಿ ಸಾರಿನ ಯಾಕೆ ನನ್ನ ಮೇಲೆನೆ ಮೋಸ ಮಾಡ್ತಾ ಇರ್ತಾರೆ? ಬಾಸ್, ಪದೇ ಪದೇ ನೀವು ಯಾಕೆ ಅವ್ರನ್ನ ಎದುರಾಕೊಳ್ತಾ ಇರ್ತೀರಾ? ನಿಮ್ಮಿಂದಾಗಿ ನಮಗೂ ಅವಾಗವಾಗ ಒದೆ ಬೀಳುತ್ತೆ. ಓಡಿ ಓಡಿ. Watch India's largest kids library only on Geo Hotstar. Download the app now.